ತೊಕ್ಕೋಟು ಕಾಪಿಕಾಡಿನ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ನಿಮಿತ್ತ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಗುರುವಾರ ವಿಜೃಂಭಣೆಯಿಂದ ನಡೆಯಿತು. ತೊಕ್ಕೋಟು ಕಾಪಿಕಾಡು ಉಮಾಪುರಿಯ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಫೆಬ್ರವರಿ 4ರಿಂದ 11ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಪೂರ್ವಭಾವಿಯಾಗಿ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಗುರುವಾರ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಮಂದಿರದ ಬಳಿಯಿಂದ ಹೊರಟಿತು. ಉಳಿಯ ಉಳ್ಳಾಲ್ತಿ ಧರ್ಮಾರಸರ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ದೇವು ಮೂಲ್ಯಣ್ಣ ಅವರು ಉಗ್ರಾಣ ಮುಹೂರ್ತ ನೆರವೇರಿಸಿದರು. ಕುತ್ತಾರಿನಿಂದ ಹೊರಟ ಹಸಿರುವಾಣಿ ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ಕ್ಷೇತ್ರದ ತಂತ್ರಿವರಿಯರಾದ ಕುಂಟಾರು ರವೀಶ ತಂತ್ರಿ ದಂಪತಿಗಳನ್ನು ವಾಹನ ಏರಿಸಿ ಕರೆತರಲಾಯಿತು. ಪೂರ್ಣಕುಂಭದ ಮಹಿಳೆಯರು ವಿವಿಧ ವೇಷಗಳು, ಕೇರಳ ಶೈಲಿಯ ಚೆಂಡೆ, ಕೊಂಬು, ಕಹಳೆಯ ಜೊತೆಗೆ ಕಾರ್ಯಕರ್ತರ ಜಯಘೋಷದೊಂದಿಗೆ ಮೆರವಣಿಗೆ ಕುತ್ತಾರು, ಚೆಂಬುಗುಡ್ಡೆ, ತೊಕ್ಕೋಟು ಜಂಕ್ಷನ್ನಿಂದ ಸಾಗಿಬಂತು. ಹಲವಾರು ವಾಹನಗಳಲ್ಲಿ ಅಕ್ಕಿ, ಹಸಿರುವಾಣಿ, ಫಲಪುಷ್ಪಗಳು, ಫಲವಸ್ತುಗಳು, ಸಿಯಾಳ, ಬಾಳೆಲೆ ಇತ್ಯಾದಿಗಳನ್ನು ಕ್ಷೇತ್ರಕ್ಕೆ ತರಲಾಯಿತು. ಮುಕ್ತೇಶ್ವರುಗಳಾದ ಎಜಿ ಶೇಖರ್, ದಿನೇಶ್ ಕೆ ಅತ್ತಾವರ, ರಘುರಾಮ ಶೆಟ್ಟಿ, ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ, ಈಶ್ವರ ಉಳ್ಳಾಲ್, ಮಂಜುನಾಥ ಭಂಡಾರಿ ಶೆಡ್ಡೆ, ಚಂದ್ರಹಸ ಅಡ್ಯಂತಾಯ ಮುಂತಾದವರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು.